ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫಿಲಿಮ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ದಟ್ಟು ಪರ್ಟಿಕ್ಯುಲರ್ಲಿ RRB ಕ್ಲರ್ಕ್ ಬಗ್ಗೆ. ಸೊ ಇವಾಗ ನೆಕ್ಸ್ಟ್ ಎಕ್ಸಾಮ್ ನಮ್ದಿರೋದೆ RRB PO ಮತ್ತೆ RRB ಕ್ಲರ್ಕ್. ಸೊ ಇದಾಗಿರೋದ್ರಿಂದ ನೆಕ್ಸ್ಟ್ ಮಂತ್ ಆಗಸ್ಟ್ ಅಲ್ಲಿ ಇದೆ. ಸೊ ಆಗಸ್ಟ್ ಅಲ್ಲಿ ಇರೋದ್ರಿಂದ ಇನ್ನೂ ಆಲ್ಮೋಸ್ಟ್ ಒಂದು 20 ಡೇಸ್ ಇಟ್ಕೊಳ್ಳೋಣ, 25 ಡೇಸ್ ಇಟ್ಕೊಳ್ಳೋಣ. ಸೊ ಇಷ್ಟು ದಿವಸ ಉಳಿದಿದೆ. ಸೊ ಇಲ್ಲಿಗೆ ನಮ್ಮ ಪ್ರಿಪ್ರೇಷನ್ ಯಾವ ತರ ಇದೆ ಮತ್ತೆ ಯಾವ ತರ ಇರಬೇಕು. ಸೊ ಮಾರ್ಕ್ಸ್ ಅಲ್ಲಿ ಸ್ಕೋರ್ಸ್ ಯಾವ ತರ ಬರ್ತಿದೆ, ಸ್ಕೋರ್ಸ್ ಯಾವ ತರ ಬರಬೇಕು, ಮತ್ತೆ ಯಾವ ತರ ಇಂಪ್ರೂವ್ಮೆಂಟ್ ಆಗಿರಬೇಕು ಸದ್ಯದ ಪರಿಸ್ಥಿತಿಯಲ್ಲ ಮಾತಾಡೋಣ. ಓಕೆ, ಸೊ ಇಟ್ಸ್ ರಿಗಾರ್ಡಿಂಗ್ ದಿ RRB ಕ್ಲಾಕ್. ಆಮೇಲೆ ನಾನು ಈ ವಿಡಿಯೋದಲ್ಲಿ ನನ್ನ ಮಾಕ್ ಟೆಸ್ಟ್ ಸ್ಕೋರ್ ಶೋ ಮಾಡ್ತೀನಿ. ಅಂದ್ರೆ ಗೈಡ್ಲಿ ಇದು ನನ್ನ ಮಾಕ್ ಸ್ಕೋರ್ ಶೋ ಮಾಡ್ತೀನಿ, ಮತ್ತೆ ಯಾವ ತರ ಮಾರ್ಕ್ಸ್ ಬರ್ತಿತ್ತು. ಸೊ ನಾನು ಲಾಸ್ಟ್ ಇಯರ್ ಯಾವ ತರ ಮಾರ್ಕ್ಸ್ ಬರ್ತಿತ್ತು, ಮತ್ತೆ ನಾನು ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ತರ ಅದನ್ನ ಅಟೆಂಪ್ಟ್ಸ್ ಮಾಡಿದೆ, ಇಂಪ್ಲಿಮೆಂಟ್ ಮಾಡಿದೆ, ಮತ್ತೆ ಯಾವ ತರ ಸ್ಕೋರ್ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಸಿ ಇಲ್ಲಿ ನೋಡಿ, ಮಾಕ್ ಟೆಸ್ಟ್ ಡೇ ಬಿಫೋರ್ ಎಕ್ಸಾಮ್ ಅಂತ ಇದೆ. ಓಕೆ, ಸೊ ಇವಾಗ ನಮ್ಗೆ ಏನ್ ಅನ್ಸ್ತಿರುತ್ತೆ ಅಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನು ಟೈಮ್ ಇರೋದ್ರಿಂದ ಮತ್ತೆ ಟೈಮ್ ಹೋಗ್ತಾ ಇರೋದ್ರಿಂದ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಆಸ್ಪಿರೆಂಟ್ಸ್ಗೆ RRB ಕ್ಲರ್ಕ್ ತಲೆಯಲ್ಲಿ ಇಟ್ಕೊಂಡು ಓದ್ತಾ ಇರೋರಿಗೆ ಇವಾಗ ಸ್ಪೀಡ್ ಬರ್ತಿಲ್ಲ, ಆಮೇಲೆ ಸ್ಕೋರ್ ಕಮ್ಮಿ ಬರ್ತಿದೆ. ಸೊ ಮಾಕ್ ನಲ್ಲಿ ಸ್ಕೋರ್ಸ್ ಕಮ್ಮಿ ಆಗ್ತಿದೆ. ಸೊ ಇಷ್ಟು ದಿವಸ ಚೆನ್ನಾಗಿ ಬರ್ತಿತ್ತು, ಇವಾಗ ಕಮ್ಮಿ ಆಗ್ತಿದೆ. ಸೊ ಯಾಕಂತಂದ್ರೆ ರೀಸನ್ ಏನಾಗತ್ತೆ ಅಂತಂದ್ರೆ ಎಂಗ್ಸೈಟಿ ಆಗತ್ತೆ. ಓಕೆ, ಸೊ ಯಾಕಂತಂದ್ರೆ ಡೇಸ್ ಹೋಗ್ತಾ ಇರತ್ತೆ ಅಲ್ಲ, ಸೊ ಪ್ರೆಷರ್ ಮಾಡ್ಕೋತೀವಿ ನಮ್ಮನ್ನ ನಾವೇ, ಮೈಂಡ್ ನ ಏನ್ ಮಾಡ್ತೀವಿ, ಕಾಮ್ ಆಗಿ ಇಟ್ಕೊಳ್ಳೋದಿಲ್ಲ. ಸೊ ಇಲ್ಲಿ ಮಾರ್ಕ್ಸ್ ವೇರಿ ಆಗುತ್ತೆ. ಸೊ ಈ ಮೂಮೆಂಟ್ ಅಲ್ಲಿ ಮತ್ತೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಕೂಡ ಮಾರ್ಕ್ಸ್ ಒಂಚೂರು ವೇರಿ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ನಂದು ಅದೇ ಸಿಚುವೇಶನ್ ಆಗಿತ್ತು ಲಾಸ್ಟ್ ಇಯರ್. ಸೊ 2023 ಅಲ್ಲಿ ಸೇಮ್ ಸಿಚುವೇಶನ್ ಆಗಿತ್ತು. ಸೊ ಯಾವಾಗ ಹತ್ತತ್ರ ಬರ್ತಾ ಇದೆ ಎಕ್ಸಾಮ್ಸ್, ಒಂಚೂರು ಮಾರ್ಕ್ಸ್ ತುಂಬಾ ಕಮ್ಮಿ ಬರ್ತಾ ಇತ್ತು. ಬಟ್ ಅದಕ್ಕಿಂತ ಮೊದ್ಲೇ ಜೂನ್ ಅಲ್ಲಿ ಆ ಟೈಮಲ್ಲೆಲ್ಲ ಮಾರ್ಕ್ಸ್ ಚೆನ್ನಾಗೇ ಬರ್ತಿತ್ತು. ಓಕೆ, ಸೊ ಮಾರ್ಕ್ಸ್ ಚೆನ್ನಾಗೇ ಬರ್ತಿತ್ತು ಅಂದ್ರೆ 60+ ಮಿನಿಮಮ್ ಬಂದೇ ಬರ್ತಿತ್ತು. ಓಕೆ, ಸೊ ಆಮೇಲೆ ಏನಾಯ್ತು ಅಂತಂದ್ರೆ ಇಲ್ಲಿ ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇದ್ದಂಗೆ ನಾನು ಟೆನ್ಷನ್ ಮಾಡೋಕ್ ಶುರು ಮಾಡಿದೆ. ಸೊ ಎಕ್ಸಾಮ್ ಕ್ಲಿಯರ್ ಆಗುತ್ತಾ ಇಲ್ವೋ, ಅಥವಾ ಈ ಸ್ಕೋರ್ ಕರೆಕ್ಟಾ ಇಲ್ಲ. ಸೊ ಇವಾಗ ಏನಾದ್ರು 58, 57, ಸೊ ಈ ತರ ಬಂದ್ಬಿಟ್ರೆ ಭಯ ಬಂದ್ಬಿಡುತ್ತೆ. ಸೊ ಯಾಕೆ ಮೊದ್ಲೆಲ್ಲ 60+ ಬಿಡ್ತಿತ್ತು, ಸೊ ಯಾಕೆ ಕಮ್ಮಿ ಬರ್ತಿದೆ ಅಂತಂದ್ರೆ ಇವಾಗ ನಾವು ಮಾಕ್ ಟೆಸ್ಟ್ ಕೊಡುವಾಗ ಸೊ ಸಿಂಪ್ಲಿ ಒಂದ್ ತಲೆಯಲ್ಲಿ ಬಂದ್ಬಿಡುತ್ತೆ. ಸೊ ಇವಾಗ ಇದು ಮಾಡಕ್ಕಾಗಲ್ಲ, ಈ ಕ್ವಶನ್ಸ್ ಅಟೆಂಪ್ಟ್ ಮಾಡಕ್ಕಾಗಲ್ಲ, ಟೈಮ್ ಇದೆ, ಇನ್ನೂ ಪ್ರಿಪೇರ್ ಆಗಿಲ್ಲ, ಆ ತರ ಎಲ್ಲ ಬಂದ್ಬಿಡುತ್ತೆ ತಲೆಯಲ್ಲಿ. ಓಕೆ, ಸೊ ಅದೆಲ್ಲ ತೆಗೆದ್ಬಿಟ್ಟು ತಲೆಯಿಂದ ಕಾಮ್ ಮೈಂಡ್ ಅಲ್ಲಿ ಮಾರ್ಕ್ಸ್ ಕೊಟ್ರೆ ಮಾತ್ರ ಮಾರ್ಕ್ಸ್ ಅಲ್ಲಿ ಸ್ಕೋರ್ ಬರುತ್ತೆ. ಸೊ ಎಲ್ಲಾ ಪ್ರಿಪೇರ್ ಆಗಿದೀವಿ, ಕಾನ್ಸ್, ರೀಸನಿಂಗು, ಸ್ಪೀಡ್ ಮೇಲೆ ವರ್ಕ್ ಮಾಡಿದೀವಿ, ಅಂದ್ರೂ ಕೂಡ ಮಾಕ್ ಟೆಸ್ಟ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದೀವಿ ಅಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಮೈಂಡ್ ಸೆಟ್ ಅಂಡ್ ಕಾಮ್ನೆಸ್. ಸೊ ನೀವು ಕಂಪಲ್ಸರಿ ಡೈಲಿ 3 to 4 ಮಾರ್ಕ್ಸ್ ಕೊಡ್ಲೇಬೇಕು ಅನ್ನೋ ಮ್ಯಾಂಡೇಟ್ ಏನಿಲ್ಲ. ಓಕೆ, ಸೊ ನೀವು ಯಾವಾಗ ಮೈಂಡ್ ಕಾಮ್ ಇರುತ್ತಲ್ಲ ಆ ಟೈಮಲ್ಲಿ ಪಟ್ಟಂತ ಒಂದು 35 ಮಿನಿಟ್ಸ್ ಅಲ್ಲಿ ಮಾರ್ಕ್ ಕೊಟ್ಬಿಡಿ. ಸೊ ಮೈಂಡ್ ಕಾಮ್ ಇರುವಾಗ, ಸೊ ಆವಾಗ ಸ್ಕೋರು 65+ ಆಗತ್ತೆ, ನಾವು ಮೊದ್ಲು ಏನಾದ್ರು ಪ್ರಾಕ್ಟೀಸ್ ಮಾಡಿದ್ರೆ. ಓಕೆ, ಸೊ ಇಲ್ಲಿ ನೋಡಿ, ನಾನು ಸಿಮಿಲರ್ಲಿ ನಂಗೂ ಅದೇ ತರ ಆಗ್ತಿತ್ತು. So ಇವಾಗ ನಾನ್ ಏನ್ ಮಾಡಿದೆ ಅಂತಂದ್ರೆ ಅದೇನೋ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಎಕ್ಸಾಮ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಾನು ಬರ್ದು ನೀಟಾಗಿ ಅಲ್ಲಿ ಮೈಂಡ್ ಸೆಟ್, ಅಂದ್ರೆ ಎಕ್ಸಾಮ್ ಅಲ್ಲಿ ಮೈಂಡ್ ಸೆಟ್ ನ ಕಾಮ್ ಆಗಿ ಇಟ್ಕೊಂಡು ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಬರ್ತೀನಿ ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಸೊ ಮಾರ್ಕ್ಸ್ ಅಲ್ಲಿ ಎಷ್ಟಾದ್ರೂ ಬರ್ಲಿ ಸ್ಕೋರ್, ಯಾಕಂದ್ರೆ ನಂಗೆ ಮಾರ್ಕ್ಸ್ ಅಲ್ಲಿ ಏನಂತಂದ್ರೆ ಮಾರ್ಕ್ಸ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ನಂಗೂ ಕೂಡ ಇಲ್ಲಿ ಮಾರ್ಕ್ಸ್ ಕಮ್ಮಿ ಬರ್ತಾ ಇತ್ತು. ಸೊ ನಾನು ಅದನ್ನ ಏನ್ ಮಾಡಿದೆ, ಸೊ ಆದಷ್ಟು ಆಗ್ಲಿ ನಾನು ಪ್ರಿಪೇರ್ ಆಗಿದ್ದೀನಿ. ನನ್ನ ಮಾರ್ಕ್ಸ್ ಮೊದ್ಲೆಲ್ಲ ಏನಾಗಿತ್ತು ಅಂತಂದ್ರೆ 65+, ಆಮೇಲೆ 70+ ಎಲ್ಲ ಬರ್ತಿತ್ತಲ್ಲ. ಸೊ ಇದು ನನಗೆ ಕಾನ್ಫಿಡೆನ್ಸ್ ಕೊಡ್ತಿತ್ತು. ಸೊ ನಾನು ಮಾಡಿದ್ದೀನಿ ಆಲ್ರೆಡಿ 70 ಮತ್ತೆ 65+, 72 ಇದೆಲ್ಲ ಮಾಡಿದ್ದೀನಿ ಅಂತಂದ್ರೆ ನಾನು ಎಕ್ಸಾಮ್ ಅಲ್ಲಿ ಆರಾಮಾಗಿ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅದನ್ನೆಲ್ಲ ತಲೆಯಲ್ಲಿ ತೆಗೆದಾಕ್ಬಿಟ್ಟು, ಸೊ ಎಕ್ಸಾಮ್ ನಾಳೆ ಇದೆ, RRB ಕ್ಲರ್ಕ್ ಪ್ರಿಲಿಮ್ಸ್ ಅಂದ್ರೆ ಅದ್ರ ಹಿಂದಿನ ದಿವಸ ಏನ್ ಮಾಡಿದೆ ನಾನು, ಕಾಮ್ ಮೈಂಡ್ಲೆ ಮಾರ್ನಿಂಗ್ ಒಂದು ಮಾಕ್ ಕೊಟ್ಟಿದೆ. ಸೊ ಆ ಮಾಕು ಈ ಸ್ಕೋರ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಟೋಟಲ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಅಟೆಂಪ್ಟ್ ಮಾಡಿದ್ದು 39, ಸೊ ಬಂದಿದ್ದು 39. ಸೊ ಒಂದ್ ಸ್ಕಿಪ್ ಮಾಡಿದ್ದು. ಓಕೆ, ಇಲ್ಲಿ ನಾನು ಅಕ್ಯುರೇಸಿ ಇಟ್ಕೊಂಡೆ. ಸೊ ಎಕ್ಸಾಮ್ಸ್ ಅಲ್ಲಿ ಮಾತ್ರ ನೀವು ಅಕ್ಯುರೇಸಿ ಇಟ್ಕೊಳ್ಳಿ, ಆಯ್ತಾ. ಸೊ ಅಕ್ಯುರೇಸಿ ಇದ್ರೆ ನಮ್ಗೆ ಸ್ಕೋರ್ ಆಗೋದು. ಸೊ ಇಲ್ಲೂ ಕೂಡ ನಾನು ಅಟೆಂಡ್ ಮಾಡಿದ್ದು 39. ಸೊ ಇಲ್ಲೂ ಕೂಡ 39 ಕರೆಕ್ಟ್ ಆಗಿದೆ, ಒಂದ್ ಸ್ಕಿಪ್ ಮಾಡಿದೆ. ಸೊ ಯಾವುದು ಇನ್ಕರೆಕ್ಟ್ ಆಗಿಲ್ಲ. ಓಕೆ, ಸೊ 100% ಅಕ್ಯುರೇಸಿ ಇದೆ. ಸೊ ಅದಕ್ಕೋಸ್ಕರ ನನಗೆ ಅಕ್ಯುರೇಸಿ ಕಂಪ್ಲೀಟ್ ಆಗಿದೆ. ಸೊ ಯಾವುದೇ ಅಂದ್ರೆ ನೆಗೆಟಿವ್ ಮಾರ್ಕ್ಸಿಂಗ್ ಅಲ್ಲಿ ಹೋಗಿಲ್ಲ. ಸೊ ನನ್ನ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ. ಅಂದ್ರೆ ಇಲ್ಲಿ ನೋಡಿ, ಟೋಟಲ್ 78 ಔಟ್ ಆಫ್
80 ಆಗಿತ್ತು. ಸೊ ಇದು ಯಾವ ದಿನ ಅಂತಂದ್ರೆ ನಂದು ಎಕ್ಸಾಮ್ ನಾಳೆ ಇದೆ ಅಂತಂದ್ರೆ ಇವತ್ತಿನ ದಿವಸ ಮಾಡಿದ್ದು. ಸೊ ಈ ತರ ನಮ್ಗೆ ಏನಾದ್ರು ಎಕ್ಸಾಮ್ ಬಿಫೋರ್ ಡೇ ಸ್ಕೋರ್ ಬಂದ್ಬಿಟ್ರೆ ಸೊ ಇದ್ರ ಇಂಪ್ಯಾಕ್ಟ್ ನೋಡಿ, ನಾನು ನೆಕ್ಸ್ಟ್ ಸ್ಕೋರ್ ತೋರಿಸ್ತೀನಿ ಫೈನಲ್. ಸೊ ಗೊತ್ತಾಗುತ್ತೆ ಇದ್ರ ಇಂಪ್ಯಾಕ್ಟ್ ಏನ್ ಅನ್ನೋದು. ಬಟ್ ಒನ್ ಥಿಂಗ್ ಏನಂತಂದ್ರೆ ಈ ಮೈಂಡ್ ಸೆಟ್ ಎಲ್ಲರಿಗೂ ಇರೋದಿಲ್ಲ. ಸೊ ಎಕ್ಸಾಮ್ ಬಿಫೋರ್ ಡೇ ಮಾಕ್ ಅಟೆಂಪ್ಟ್ ಮಾಡ್ತಕ್ಕಂಥ ಮೈಂಡ್ ಸೆಟ್ ಯಾರಿಗೂ ಇರೋದಿಲ್ಲ. ಸೊ ಯಾರಿಗೂ ಅನ್ನೋಕ್ಕಿಂತ ಸಾರಿ, ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಇರೋದಿಲ್ಲ. ಸೊ ನಾನು ರಿಸ್ಕ್ ತಗೊಂಡ್ ಮಾಡಿದೆ, ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಮಾಕ್ ಅಟೆಂಡ್ ಮಾಡಿದೆ. ನಿಮ್ಗೆ ಏನಾದ್ರು ಭಯ, ಆಂಗ್ಸೈಟಿ ಏನಾದ್ರು ಆ ತರ ಅನ್ಸ್ತಿದ್ರೆ ಮಾಕ್ ಅಟೆಂಡ್ ಮಾಡಕ್ ಹೋಗ್ಬಿಡಿ ಎಕ್ಸಾಮ್ ಬಿಫೋರ್ ಡೇ. ಓಕೆ, ಸೊ ಕಾಮ್ ಆಗಿರಿ, ಪ್ರಿಪೇರ್ ಆಗಿರ್ತದಲ್ಲ. ಸೊ ಇದು ಎಕ್ಸಾಮ್ ಟೈಮ್ ಅಲ್ಲಿ. ಓಕೆ, ಸೊ ಎಷ್ಟು ಪ್ರಿಪೇರ್ ಆಗಿರ್ತೀವಿ ಅದಕ್ಕೋಸ್ಕರ ಕಾಮ್ ಆಗಿರ್ಬೇಕು. ಸೊ ಅಲ್ಲಿಗೆ ನಾವು ಆ ಟೈಮಲ್ಲಿ ಕಾಮ್ ಆಗಿರ್ಬೇಕು ಅಂದ್ರೆ ಈ ಟೈಮಲ್ಲಿ ನಾವು ಒಂದ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು. ಸೊ ಮಾರ್ಕ್ಸ್ ಕೊಡ್ಬೇಕು ಕಂಟಿನ್ಯೂಸ್ ಆಗಿ. ಸೊ ಕಾಮ್ ಮೈಂಡ್ ಇಂದ ಮಾರ್ಕ್ ಕೊಡ್ಬೇಕಾಗತ್ತೆ. ಓಕೆ, ಸೊ ಇದು ಗೈಡ್ಲಿ ಆಕ್ಚುಲಿ. ಸೊ ಗೈಡ್ಲಿ ಮಾಕ್ ಆಗಿರುತ್ತೆ ಇದು. ಸೊ ಇದು ಯಾವ ಮಾಕ್ ಅಂದ್ರೆ ಮಾಕ್ ನಂಬರ್ ಅಂತಂದ್ರೆ ಇದು ಆಕ್ಚುಲಿ ಇದು ಮೆಮರಿ ಬೇಸ್ಡ್. ಸೊ ಇದು ಮೆಮೊರಿ ಬೇಸ್ಡ್ ಆಗಿರುತ್ತೆ. ಸೊ ಮೆಮೊರಿ ಬೇಸ್ಡ್ 2022 ಎಕ್ಸಾಮ್ ಅಲ್ಲಿ ನಡೆದಿದ್ದು ಮೆಮೊರಿ ಬೇಸ್ಡ್ ಇದು. ಸೊ ನಾನು 2023 ಎಕ್ಸಾಮ್ ಕೊಡ್ಬೇಕಾದ್ರೆ ಸೊ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಿದ್ದು. ಓಕೆ, ಸೊ ಇಟ್ಸ್ ಜಸ್ಟ್ ಬಿಫೋರ್ ಅ ಡೇ ಆಫ್ ಮೈ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಓಕೆ, ಸೊ ಈ ಸ್ಕೋರ್ ಆಗಿರೋದ್ರಿಂದ ನಂಗೆ ಮೇನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಆಗಿತ್ತು. ಸೊ ನೆಕ್ಸ್ಟ್ ಇವಾಗ ನೋಡಿ, ಎಕ್ಸಾಮ್ ನಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ಎಕ್ಸಾಮ್ ಡೇ ನಲ್ಲಿ ಸೊ ನನಗೆ ಕಂಪ್ಲೀಟ್ ನಂಗೆ ಅರೌಂಡ್ 85% ಒಂದು ಕಾನ್ಫಿಡೆನ್ಸ್ ಇತ್ತು. ಓಕೆ, ಇನ್ನು 15% ಕಾನ್ಫಿಡೆನ್ಸ್ ಕೊಟ್ಟಿದ್ದು ನಂಗೆ ಪುಷ್ ಮಾಡಿದ್ದು ಅಂತಂದ್ರೆ ಈ ಲಾಸ್ಟ್ ಡೇ ಮಾಕ್. ಲಾಸ್ಟ್ ಡೇ ಮಾಕ್. ಸೊ ಇಫ್ ನಿಮ್ಗೂ ಕೂಡ ಮಾಕ್ ಕೊಡ್ಬೇಕು ಎಕ್ಸಾಮ್ ಬಿಫೋರ್ ಡೇ ಮಾಕ್ ಅಂತಂದ್ರೆ ಪ್ಲೀಸ್ ಗಿವ್ ಮೆಮೊರಿ ಬೇಸ್ಡ್. ಸೊ ಯಾಕೆ ಮೆಮೊರಿ ಬೇಸ್ಡ್ ಪೇಪರ್ ಕೊಡ್ರಿ ಅಂತೀನಿ ಅಂತಂದ್ರೆ ಇಲ್ಲಿ ಏನಾದ್ರೆ ಪೇಪರ್ ಒಂಚೂರು ಎಕ್ಸಾಮ್ ಸೊ ಎಕ್ಸಾಮ್ ಲೆವೆಲ್ ಇರುತ್ತೆ. ಸೊ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಕೊಡಿ ನೀವು ಎಕ್ಸಾಮ್ ಲೆವೆಲ್ ಅಲ್ಲೇ ಇರುತ್ತೆ. ಸೊ ಅಷ್ಟು ಹೈ ಲೆವೆಲ್ ಅಂತೂ ಕೊಡೋದಿಲ್ಲ, ಯಾಕಂದ್ರೆ ಅನಾಲಿಸಿಸ್ ಮಾಡಿ ಆ ಕ್ವಶನ್ಸ್ ನ ತೆಗೆದಿರ್ತಾರಲ್ಲ. ಸೊ ಅದಕ್ಕೋಸ್ಕರ ಈಸಿ ಇರುತ್ತೆ. ಎಕ್ಸಾಮ್ ಅಲ್ಲೂ ಕೂಡ ಅದೇ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಏನ್ ಮಾಡಿ, ಸೊ ಫಸ್ಟ್ ಕಾಮ್ ಆಗಿರಿ, ಆಮೇಲೆ ಸ್ಟ್ರೆಸ್ ಫ್ರೀ ಆಗಿರಿ. ಸೊ ಕಂಟಿನ್ಯೂಸ್ ಮಾಕ್ ಕೊಡಿ. ಸೊ ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ಪ್ಲಾಟ್ಫಾರ್ಮ್ ಬಗ್ಗೆ. ಅಂದ್ರೆ ಮಾಕ್ ಟೆಸ್ಟ್ ಯಾವ್ದ್ರಲ್ಲಿ ಕೊಟ್ರೆ ಎಷ್ಟು ಸ್ಕೋರ್, ಎಷ್ಟು ಪರ್ಸೆಂಟೈಲ್ ಅಂದ್ರೆ. ಸೊ ನೀವು ಮಾಕ್ ಅಲ್ಲಿ ಏನ್ ಮಾಡಿ, ಪರ್ಸೆಂಟೈಲ್ ನ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್. ಓಕೆ, ಸೊ ನಮ್ದು ಕ್ವಶನ್ಸ್ ಮಾರ್ಕ್ಸ್ ಗಿಂತ ಜಾಸ್ತಿ ಪರ್ಸೆಂಟೈಲ್ ನ ನೋಡ್ಕೊಳ್ಳಿ. ಓಕೆ, ಮಿನಿಮಮ್ ಏನಂದ್ರೆ 85 ಪ್ಲಸ್ ಇರಬೇಕು ಪರ್ಸೆಂಟೇಜ್. ಮಿನಿಮಮ್ 85% ಇದ್ರೆ ಮಾತ್ರ ನಾವು ಕ್ವಾಲಿಫೈ ಆಗೋಕ್ ಸಾಧ್ಯ. ಅದರಲ್ಲೂ ಕೂಡ ಈ ಸರಿ ಪೋಸ್ಟ್ ತುಂಬಾ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಾವು 70 ಪ್ಲಸ್ ಮಿನಿಮಮ್ ಸ್ಕೋರ್ ಮಾಡಬೇಕು. ಸೊ ಎಲ್ಲಿ ಮಾರ್ಕ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅಂದಾಗ ಮಾತ್ರ ನಾವು ಎಕ್ಸಾಮ್ ಅಲ್ಲಿ 75 ಪ್ಲಸ್ ಮಾಡಕ್ಕೆ ಸಾಧ್ಯ. ಸೊ 75 ಪ್ಲಸ್ ಮಾಡಿದ್ರೆ ಮಾತ್ರ ನಮ್ಗೆ ಸೊ ಮುಂದೆ ಒಂದು ಕಾನ್ಫಿಡೆಂಟ್ ಇರುತ್ತೆ. ಸೊ ಮೇನ್ಸ್ ಎಕ್ಸಾಮ್ಸ್ ಪ್ರಿಪೇರ್ ಆಗಕ್ಕೆ. ಸೊ ಕನ್ಫ್ಯೂಷನ್ ಅಲ್ಲಿ ಇದ್ಬಿಟ್ರೆ ಮೇನ್ಸ್ ಎಕ್ಸಾಮ್ ಅರ್ಧ ಮುರ್ಧ ಪ್ರಿಪೇರ್ ಆಗ್ತೀವಿ. ಸೊ ಅಲ್ಲೂ ಕೂಡ ಕಾನ್ಫಿಡೆಂಟ್ ಇಲ್ಲ. ಅದಕ್ಕೋಸ್ಕರನೇ ಇನ್ನೂ ಟೈಮ್ ಇದೆ. ಸೊ 75 ಹತ್ರ ಬರಕ್ ಟ್ರೈ ಮಾಡಿ. ಬಂದಿಲ್ಲ ಅಂದ್ರೂ ಕೂಡ 70 ಪ್ಲಸ್ ಇರಕ್ ಟ್ರೈ ಮಾಡಿ. ಸೊ ಕರ್ನಾಟಕದಲ್ಲಿ ಪೋಸ್ಟ್ ಕಮ್ಮಿ ಇರೋದ್ರಿಂದ RRB ಕ್ಲರ್ಕ್ ಒಂಚೂರು ಎಫರ್ಟ್ಸ್ ಜಾಸ್ತಿ ಬೇಕಾಗುತ್ತೆ ಈ ವರ್ಷ ಲಾಸ್ಟ್ ಇಯರ್ ಗಿಂತಾನು. ಅದಕ್ಕೋಸ್ಕರ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇರಲಿ. ಸೊ ಇನ್ನೂ ಟೈಮ್ ಇದೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. So ಕೆಲವರು ಡಿಮೋಟಿವೇಟ್ ಆಗಿದ್ದಾರೆ. ಸೊ ಸ್ಕೋರ್ ವೇರಿ ಆಗ್ತಿದೆ, ಕಮ್ಮಿ ಬರ್ತಿದೆ, ಮೊದಲು ಚೆನ್ನಾಗಿ ಬರ್ತಿತ್ತು. ಸೊ ಆಮೇಲೆ ಯಾವ ತರ ಸ್ಪೀಡ್ ಮತ್ತೆ ಯಾಕೆ ವೇರಿ ಆಯ್ತು ಅಂತಂದ್ರೆ, ಸೊ ಮೇನ್ಸ್ ಎಲ್ಲ ಮಾಡಿರ್ತಾರಲ್ಲ ಇಷ್ಟು ದಿವಸ ನೀವು ಕಂಟಿನ್ಯೂಸ್ ಆಗಿ ಸ್ವಲ್ಪ ಮೇನ್ಸ್ ಮಿಕ್ಸ್ ಮಾಡಿರ್ತಾರಲ್ಲ. ಸೊ ಒಂಚೂರು ಅದು ಇಂಪ್ಯಾಕ್ಟ್ ಆಗುತ್ತೆ. ಪ್ಲಸ್ ಇವಾಗ್ಲಿಂದ ಏನ್ ಮಾಡಿ, ಮ್ಯಾಕ್ಸಿಮಮ್ ಟೈಮ್ ಪ್ರಿಲಿಮ್ಸ್ ಕೊಡಕ್ ಮಾಡಿ. ಓಕೆ, ಸೊ ಮ್ಯಾಕ್ಸಿಮಮ್ ಟೈಮ್ ಪ್ರಿಲಿಮ್ಸ್ ಅಂತ ಅಂದ ತಕ್ಷಣ ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ ಅಂತಲ್ಲ. ಸೊ ಕರೆಂಟ್ ಅಫೇರ್ಸ್ ಮತ್ತೆ ಸೊ ಇಂಗ್ಲಿಷ್ ಕಂಪಲ್ಸರಿ ಇವೆರಡನ್ನ ಇಟ್ಕೊಂಡಿಡಿ ಡೈಲಿ. ಓಕೆ, ಸೊ ಅದ್ರ ಜೊತೆಗೆ ಪ್ರಿಲಿಮ್ಸ್ ಮಾಕು ಮತ್ತೆ ಯಾವ್ದ್ರಲ್ಲಿ ಯಾವ ಸೆಕ್ಷನ್ ಅಲ್ಲಿ ನಮ್ದು ಸ್ಪೀಡ್ ಕಮ್ಮಿ ಆಗಿದೆ, ರೀಸನಿಂಗ್ ಆಗ್ಲಿ ಅಥವಾ ಕ್ವಾಂಟ್ಸ್ ಆಗ್ಲಿ, ಆ ಸೆಕ್ಷನ್ ನ ಒಂಚೂರು ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು ಸಪರೇಟ್ ವೈಸ್. ಅಂದ್ರೆ ಸೆಕ್ಷನಲ್ ಮಾರ್ಕ್ಸ್ ಹಾಕಿ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಟೈಮಲ್ಲಿ ಸೊ ಅದೇ ಅಫ್ಕೋರ್ಸ್ ಆ ಭಯದಿಂದ ಮಾರ್ಕ್ಸ್ ಕಮ್ಮಿ ಆಗ್ತಿರತ್ತೆ, ಅದಕ್ಕೇನು ತಲೆ ಕೆಡಿಸ್ಕೊಳ್ಬೇಡಿ. ಸೊ ಲೈವ್ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ ಕಂಟಿನ್ಯೂಸ್ ಆಗಿ ಗ್ರೂಪ್ ಅಲ್ಲಿ ಹಾಕ್ತಿರ್ತೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಕಾಂಪಿಟೇಟಿವ್ ಕನ್ನಡಿಗ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅಲ್ಲಿ ಇದೆ, ಈ ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಲಿಂಕ್ ಅಲ್ಲಿ ಇದೆ, ಜಾಯ್ನ್ ಆಗಿ. ಸೊ ಕರ್ನಾಟಕದ ಬ್ಯಾಂಕಿಂಗ್ ಅಭ್ಯರ್ಥಿಗಳಿಗೆ ರೀಚ್ ಮಾಡಿಸಿ ಚಾನಲ್ನ. ಸೊ ಲೆಟ್ಸ್ ಹೆಲ್ಪ್ ದೆಮ್. ಓಕೆ, ಸೊ ನೆಕ್ಸ್ಟ್ ಇದಾಗಿತ್ತು ಎಕ್ಸಾಮ್ ಡೇ. ಸೊ ನಾನು ಮತ್ತೆ ಎಕ್ಸಾಮ್ ಹಿಂದಿನ ದಿವಸ ಮಾಡ್ತೀನಿ ಯಾವ ತರ ಎಕ್ಸಾಮ್ ಡೇ ನನ್ನ ಮೈಂಡ್ ಸೆಟ್ ಇರಬೇಕು. ಸೊ ಆ ತರ ಇದು ನನ್ನ ಮಾರ್ಕ್ಸ್ ಕಾರ್ಡ್ ಮತ್ತೆ ಸ್ಕೋರ್ ಕಾರ್ಡ್ ಬಗ್ಗೆ. ಸೊ ಈ ಟೈಮಲ್ಲಿ ನನಗೆ ಯಾವ ತರ ಆಗಿತ್ತು ಅನ್ನೋದ್ರ ಬಗ್ಗೆ. ಓಕೆ, ಸೊ ಇದಾಗಿತ್ತು ಫೈನಲ್ ಸ್ಕೋರ್ ಕಾರ್ಡ್ ನೋಡ್ರಿ ಇಲ್ಲಿ. ಸೊ ಎಕ್ಸಾಮಿನೇಷನ್ ತಿಳ್ಕೊಂಡು ಆಫೀಸ್ ಅಸಿಸ್ಟೆಂಟ್ RRPs. ಓಕೆ, ಸೊ ಇಲ್ಲಿ ನೋಡಿ
ಸೊ ರೀಸನಿಂಗ್ ಸಬ್ಜೆಕ್ಟ್ ಇದೆ. ಸೊ ರೀಸನಿಂಗ್ ಸಬ್ಜೆಕ್ಟ್ ಟೋಟಲ್ ನಂದು 37.5 ಆಗಿದೆ. 37.5 ಆಗಿದೆ. ಸೊ ನ್ಯೂಮರಿಕಲ್ ಎಬಿಲಿಟಿ ಅಂದ್ರೆ ಕ್ವಾಂಟ್ಸ್ ನನ್ನ ಫೈನಲ್ 39.75 ಆಗಿದೆ. ಓಕೆ, ಸೊ ಇಲ್ಲಿ 0.25 ಕಮ್ಮಿ ಆಗಿದೆ. ಯಾವ್ದ್ರಲ್ಲಿ? ಸೊ ಯಾವುದು? ಕ್ವಾಂಟ್ಸ್ ಅಲ್ಲಿ. ಸೊ ಇಲ್ಲಿ 37.5 ಆಗಿದೆ. ಸೊ ಟೋಟಲ್ ಇಲ್ಲಿ ನೋಡಿ 77.25 ಆಗಿದೆ ಟೋಟಲ್ ಸ್ಕೋರ್. ಸೊ 70 ನೋಡಿ, ಮಾರ್ಕ್ಸ್ ಅಲ್ಲಿ ನೆನಪಿದಿಲ್ಲ. ಸೊ ಮಾರ್ಕ್ಸ್ ಅಲ್ಲಿ ನಾನು ಎಷ್ಟು ಮಾಡಿದೆ? 78 ಮಾಡಿದೆ. ಬಟ್ ಇಲ್ಲಿ ಎಷ್ಟು ಬಂದಿದ್ದು ನನಗೆ? 77.25 ಅಷ್ಟೇ. ಮಾರ್ಜಿನ್ ಅಲ್ಲಿ ಒಂಚೂರು ಕಮ್ಮಿ ಬಂದಿದೆ ಅಷ್ಟೇ ಎಕ್ಸಾಮ್ ಅಲ್ಲಿ. ಸೊ ಅದು ಆ ಟೆನ್ಷನ್ ನರ್ವಸ್ನೆಸ್ ಇದ್ದೇ ಇರುತ್ತಲ್ಲ. ಬಟ್ ನಾನು ಎಲ್ಲೂ ಸ್ಟಾಪ್ ಮಾಡಿಲ್ಲ ಮಾರ್ಕ್ ಅಲ್ಲಿ, ಇದೆ ಎಕ್ಸಾಮ್ ಅಲ್ಲಿ. ಮೇನ್ ಯಾವುದು? ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಾನು ಕಂಟಿನ್ಯೂಸ್ ಆಗಿ ಯಾವ ತರ ಮಾರ್ಕ್ ಅಲ್ಲಿ ಕೊಟ್ಟಿದೆ, ಸೊ ಅದೇ ತರ ಮಾಡಿದೆ. ಸೊ ನಾನು ಅಟೆಂಪ್ಟ್ ಮಾಡಿದ್ದು ಮೇ ಬಿ ಇಲ್ಲಿ 78 79 ಮಾಡಿದ್ದೀನಿ. ಸೊ 80 ಔಟ್ ಆಫ್ 80 ಮಾಡಿಲ್ಲ. ಒನ್ ಮೇ ಬಿ 1 or 2 ಬಿಟ್ಟಿದ್ದೀನಿ. ಸೊ ಮೇ ಬಿ ಅಲ್ಲೇ ಇದಾಗಿರುತ್ತೆ. ಸೊ ಅಫ್ಕೋರ್ಸ್ ನಂದು ಇಲ್ಲಿ ಮಾರ್ಕ್ಸ್ ಬಂದಿದ್ದು 77.25. ಅಕ್ಯುರೇಸಿನ ಇಟ್ಕೊಂಡಿದ್ದೆ, ಕಾನ್ಫಿಡೆಂಟು ಇತ್ತು. ಸೊ ಆ ಲಾಸ್ಟ್ ಡೇ ಮಾರ್ಕು ತುಂಬಾ ಬೂಸ್ಟ್ ಮಾಡ್ತು. ಓಕೆ, ಸೊ ಅದಕ್ಕೋಸ್ಕರ ನಂದು ಫೈನಲ್ ಅಲ್ಲಿ 77.25 ಬಂದಿದೆ. ಯಾವುದು? RRB ಕ್ಲರ್ಕ್ ಪ್ರಿಲಿಮ್ಸ್ ಅಂದ್ರೆ ಆಫೀಸ್ ಅಸಿಸ್ಟೆಂಟ್ ಪ್ರಿಲಿಮ್ಸ್ ಅಲ್ಲಿ ಲಾಸ್ಟ್ ಇಯರ್ದು. ಓಕೆ, ಸೊ ಬಟ್ however ಲಾಸ್ಟ್ ಫೈನಲ್ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ. ಸೊ ದಟ್ ಸೆಕೆಂಡರಿ. ಸೊ ನಾನು ಇಲ್ಲಿ ಪ್ರಿಲಿಮ್ಸ್ ಗೆ ಮಾತಾಡ್ತಿರೋದ್ರಿಂದ ಪ್ರಿಲಿಮ್ಸ್ ಸೊ ಮೈಂಡ್ ಸೆಟ್ ಯಾವ ತರ ಇರಬೇಕು, ಮತ್ತೆ ಇದು ಇಂಪ್ಯಾಕ್ಟ್ ಯಾವ ತರ ಆಗುತ್ತೆ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಅನ್ನೋದ್ರ ಸೊ ನಾನು ಈ ವಿಡಿಯೋನಲ್ಲಿ ಮಾತಾಡಿದ್ದೇನೆ. ಓಕೆ, ಸೊ ಇದಾಗಿತ್ತು ನನ್ನ ಫೈನಲ್ ಪ್ರಿಲಿಮ್ಸ್ ಸ್ಕೋರ್ ಕಾರ್ಡ್ ಆಗಿತ್ತು. ಸೊ ಟೋಟಲ್ 77.25. 77.25. ಸೊ ಈ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಇಯರ್ಸ್ಗೆ. ಸೊ ಪರ್ಟಿಕ್ಯುಲರ್ಲಿ 2024ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ತರದ ಸ್ಕೋರ್. ಸೊ ಈ ತರದ ಸ್ಕೋರ್ ಏನಾದ್ರು ಲಾಸ್ಟ್ ಇಯರ್ ಬಂದಿದೆ ಅಂತಂದ್ರೆ ಒಂಚೂರು ಜಾಸ್ತಿನೇ ಆಯ್ತು ಅಂತ ಅನ್ಕೋಬಹುದು. ಯಾಕಂದ್ರೆ ಲಾಸ್ಟ್ ಇಯರ್ ತುಂಬಾ ಜಾಸ್ತಿ ಇತ್ತು ಪೋಸ್ಟ್ ಅದರಲ್ಲಿ RRB ಅಸಿಸ್ಟೆಂಟ್ ಅಲ್ಲಿ. ಬಟ್ ಈ ವರ್ಷ ಕಮ್ಮಿ ಇರೋದ್ರಿಂದ ನಾವು 70+ ಸ್ಕೋರ್ ಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದೆ. ಓಕೆ, ಸೊ ಇನ್ನೂ ಯಾರ್ಯಾರು 67 68 ಅಲ್ಲಿ ಸ್ಟ್ರಗಲ್ ಮಾಡ್ತಿದಾರಲ್ಲ, ಸೊ ಸೆಕ್ಷನಲ್ ಮಾರ್ಕ್ಸ್ ಹಾಕಿ ಕಂಟಿನ್ಯೂಸ್ ಆಗಿ ಸೊ ಜಾಸ್ತಿ ಟೈಮ್ ಕೊಟ್ಟು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಎಷ್ಟಾದ್ರೂ ಮಾಡಿ, ಯಾವುದೇ ತರ ಮಾಡಿ ಎಫರ್ಟ್ಸ್ ಹಾಕಿ ಸೊ 70+ ತಗೊಳಕ್ ಟ್ರೈ ಮಾಡಿ. ಓಕೆ, ಬರ್ತಿಲ್ಲ ಅನ್ನೋ ರೀಸನ್ ಕೊಡ್ಬೇಡಿ. ಯಾಕಂದ್ರೆ ಯಾವುದು ನಥಿಂಗ್ ಇಸ್ ಇಂಪಾಸಿಬಲ್. ನಾವು ಕನ್ಸಿಸ್ಟೆಂಟ್ ಆಗಿ ಮತ್ತೆ ಎಫರ್ಟ್ ಹಾಕಿದ್ರೆ ಸೊ ಯಾವುದು ಇಂಪಾಸಿಬಲ್ ಅಲ್ಲ. ಸೊ ಓಕೆ, ಅದನ್ನ ಕಂಟಿನ್ಯೂಸ್ ಮಾಡಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಮಾಕ್ ಟೆಸ್ಟ್ ಬಂದ್ರೆ, ಸೊ ಇಲ್ಲಿ ಮಾಕ್ ಟೆಸ್ಟ್ ನಾನು ಮಾಕ್ ಟೆಸ್ಟ್ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ದು ಒಂದು ಗೈಡ್ಲಿ, ಇದ್ರ ಜೊತೆಗೆ OB. ಓಕೆ, ಸೊ ಇವೆರಡು ಕಾಂಬಿನೇಷನ್ ನಾನು ಯೂಸ್ ಮಾಡಿದ್ದೆ. ಸೊ ನನ್ಗೆ ಮಾರ್ಕ್ಸ್ ಇಲ್ಲಿ ನೋಡಿ, ನಿಮಗೂ ಕೂಡ ಮೇ ಬಿ ಗೈಡ್ಲಿಲಿ ಮಾರ್ಕ್ಸ್ ಕಮ್ಮಿ ಬರ್ಬೋದು. ಸೊ ಗೈಡ್ಲಿಲಿ ಏನಾದ್ರು 65 or else 58 62. ಸೊ ಈ ಮಾರ್ಜಿನ್ ಏನಾದ್ರು ಗೈಡ್ಲಿಲಿ ಬರ್ತಿದ್ರೆ ಅಂದ್ರೆ ದಟ್ಸ್ ಓಕೆ. ಸೊ ಕರೆಕ್ಟ್ ಆಗಿದೆ. ಯಾಕಂದ್ರೆ ಗೈಡ್ಲಿ ಒಂಚೂರು ಅಪ್ಪರ್ ಲೆವೆಲ್ ಅಲ್ಲಿ ಇರುತ್ತೆ ಯಾವುದು ಕ್ವಶನ್ಸ್ಗಳು ಗೈಡ್ಲಿ ಮಾಕ್ ಟೆಸ್ಟ್ ಆಲ್ಸೋ. ಓಕೆ, ಸೊ ಈ ಲೆವೆಲ್ ಅಲ್ಲಿ ಬಂದ್ರೆ ಓಕೆ. ಸೊ ಇನ್ ಓಲಿ ಬೋರ್ಡಿಗೆ ಬಂದ್ರೆ, ನಾನು ಓಲಿ ಬೋರ್ಡ್ ಯಾವ ತರ ಯೂಸ್ ಮಾಡ್ತಿದ್ದೆ ಅಂತಂದ್ರೆ, ಸೊ ಇದು ಎಕ್ಸಾಕ್ಟ್ ಅನ್ನೋದಕ್ಕಿಂತ ಸೊ ಎಕ್ಸಾಮ್ ಲೆವೆಲ್ ಅಲ್ಲಿ ಇರುತ್ತೆ. ಎಕ್ಸಾಮ್ ಎಕ್ಸಾಮ್ ಲೆವೆಲ್ ಅಲ್ಲಿ ಇರುತ್ತೆ ಕಂಪೇರಿಟಿವ್ಲಿ. ಗೈಡ್ಲಿ ಗೈಡ್ಲಿ ಹೈ ಲೆವೆಲ್ ಅಲ್ಲಿ ಇರುತ್ತೆ, ಓಲಿ ಬೋರ್ಡು ಎಕ್ಸಾಮ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ನಾನು ಗೈಡ್ಲಿನ ಒಂಚೂರು ಪ್ರಾಕ್ಟೀಸ್ ಜಾಸ್ತಿ ಯೂಸ್ ಮಾಡ್ಕೊತಿದ್ದೆ. ಆಮೇಲೆ ಓಲಿವ್ ಬೋರ್ಡ್ ನ ಜಸ್ಟ್ ಎಕ್ಸಾಮ್ ಪರ್ಪಸ್ಗೆ ಎಕ್ಸಾಮ್ ಟೈಮಿಂಗ್ ಇರುತ್ತಲ್ಲ ಅಡ್ಮಿಟ್ ಕಾರ್ಡ್ ಬಂದ್ಮೇಲೆ, ಸೊ ಆ ಟೈಮಲ್ಲಿ ಓಲಿವ್ ಬೋರ್ಡ್ ನ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಅಂತಂದ್ರೆ ಎಕ್ಸಾಮ್ ಅನ್ಕೊಂಡೆ ನಾನು ಆ ಮಾರ್ಕ್ಸ್ ನ ಕೊಡ್ತಿದ್ದೆ. ಸೊ ಓಲಿವ್ ಬೋರ್ಡ್ ಅಲ್ಲಿ 70+ ಬರ್ತಿತ್ತು. ಓಲಿವ್ ಬೋರ್ಡ್ ಅಲ್ಲೂ ಕೂಡ 70+ ಸ್ಕೋರ್ ಆಗ್ತಿತ್ತು. ಟೈಮ್ಸ್ ಅಫ್ಕೋರ್ಸ್ ಮಾರ್ಕ್ಸ್ ಒಂಚೂರು ಟಫ್ ಮತ್ತೆ ಅಡ್ವಾನ್ಸ್ಡ್ ಲೆವೆಲ್ ಇರುತ್ತಲ್ಲ, ಸೊ ಅದ್ರಲ್ಲಿ ಅರೌಂಡ್ 58 60 65 ಆ ತರ ಎಲ್ಲ ಬರ್ತಿತ್ತು. ಓಕೆ, ಸೊ ನೀವೇನಾದ್ರೂ ಬಿಲೋ 50 ಏನಾದ್ರು ಇದ್ರೆ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಈ ಟೈಮಲ್ಲಿ ಏನಾದ್ರು ಬಿಲೋ 50 ಇದ್ರೆ ಸೊ ತುಂಬಾ ಪ್ರಾಕ್ಟೀಸ್ ಬೇಕಾಗಿರುತ್ತೆ. ಸೊ ಮಸ್ಟ್ ಅಂಡ್ ಶುಡ್ 70+ ಸ್ಕೋರ್ ಮಾಡಕ್ ಟ್ರೈ ಮಾಡಿ. ಸೊ 70+ ಇದ್ದಾಗ ಮಾತ್ರ ನಮ್ ಸೆಲೆಕ್ಷನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಪೋಸ್ಟ್ ಕಮ್ಮಿ ಇದೆ. ಓಕೆ, ಸೊ ಭಯ ಪಡಿಸ್ತಿಲ್ಲ, ನಾನು ಅವೇರ್ನೆಸ್ ಮೂಡಿಸ್ತೀನಿ. ಓಕೆ, ಸೊ ಇವಾಗ ಎಚ್ಚೆತ್ಕೊಳ್ಳದೆ ಇದ್ರೆ ಅಡ್ಮಿಟ್ ಕಾರ್ಡ್ ಬಂದ್ಮೇಲೆ ಇನ್ನೂ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೋತೀನಿ ಅಂದ್ರೆ ದಟ್ ಈಸ್ ಇಂಪಾಸಿಬಲ್. ಯಾಕಂತಂದ್ರೆ ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ಸೊ ಅಡ್ಮಿಟ್ ಕಾರ್ಡ್ ಬಂದ್ರೆ ಸೊ ಡೇಸ್ ಹೋಗ್ತಿರೋದೇ ಗೊತ್ತಾಗಲ್ಲ. ಓಕೆ, ಅಲ್ಲಿ ಒಂದ್ ಸ್ವಲ್ಪ ಭಯನೂ, ಇಷ್ಟೊಂದು ಪೀಸ್ ಇರೋದಿಲ್ಲ ಮೈಂಡ್ ಅವಾಗ. ಅದಕ್ಕೋಸ್ಕರನೇ ಸೊ ಇವಾಗ್ಲೇ ಪ್ರಾಕ್ಟೀಸ್ ಮಾಡಿ. ಸೊ ಇನ್ನು ಸ್ಮಾರ್ಟ್ ಕೀಡ ಪ್ರಾಕ್ಟೀಸ್ ಮಾಕ್ ಟೆಕ್ಸ್ಟ್ ಬುಕ್ಸ್ ಬಂದ್ರೆ, ಸೊ ಯಾವುದೇ ಮಾಕ್ ಯೂಸ್ ಮಾಡಿ. ಓಕೆ, ಸೊ ನಾನು ಸ್ಮಾರ್ಟ್ ಕೀಡ ಯೂಸ್ ಮಾಡಿಲ್ಲ. ಮೇ ಬಿ
ಚೆನ್ನಾಗಿದೆ, ಎಕ್ಸಾಮ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಇನ್ ಪ್ರಾಕ್ಟೀಸ್ ಮಾಡಿದೀನಿ, ಪ್ರಾಕ್ಟೀಸ್ ಮಾರ್ಕ್ ಲೈವ್ ಮಾರ್ಕ್ಸ್ ಬಿಡ್ತಿತ್ತಲ್ಲ, ಸೊ ಅದ್ ಮಾಡಿದೀನಿ. ಓಕೆ, ಒಂಚೂರು ಹೈ ಲೆವೆಲ್ ಅಲ್ಲಿ ಇರುತ್ತೆ ಅಷ್ಟೇ. ಓಕೆ, ಸೊ ಇನ್ ಟೆಕ್ಸ್ಟ್ ಬುಕ್ ಬಂತಂದ್ರೆ, ಸೊ ಟೆಕ್ಸ್ಟ್ ಬುಕ್ ಇವಾಗ ಲೆವೆಲ್, ಸೊ ಲೆವೆಲ್ ಒಂದ್ ಲೆವೆಲ್ ಎಕ್ಸಾಮ್ ಲೆವೆಲ್ ತಂದಿದ್ದಾರೆ, ಪ್ಲಸ್ ಹೈ ಲೆವೆಲ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್. ಸೊ ಮೊದಲೆಲ್ಲ ಅಂತಂದ್ರೆ 21 ಅಲ್ಲಿ ಒಂಚೂರು ತುಂಬಾ ಕಮ್ಮಿ ಇತ್ತು ಲೆವೆಲ್ದು. ಸೊ ಟೆಕ್ಸ್ಟ್ ಬುಕ್ ಇವಾಗ ಪರವಾಗಿಲ್ಲ. ಓಕೆ, ಸೊ ಬಟ್ ನಾನ್ ಪ್ರಿಫರ್ ಮಾಡೋದು ಸೊ ಗೈಡ್ಲಿ ಮತ್ತೆ ಹಾಲಿವುಡ್ ಕಾಂಬಿನೇಷನ್. ಓಕೆ, ಸೊ ನೀವ್ ಇವಾಗ ಎಕ್ಸಿಸ್ಟಿಂಗ್ ಮಾರ್ಕ್ಸ್ ನಿಮ್ಮಲ್ಲಿ ಯಾವುದೇ ಇರಲಿ, ಸೊ ಆ ಮಾರ್ಕ್ಸ್ ಅಲ್ಲಿ ಸೊ ಪರ್ಸೆಂಟೈಲ್ ಏನ್ ಮಾಡಿ 85 ಪ್ಲಸ್ ಇಟ್ಕೊಳಕ್ ಟ್ರೈ ಮಾಡಿ. ಇದು ಕಂಟಿನ್ಯೂಸ್ ಕನ್ಸಿಸ್ಟೆಂಟ್ ಆಗಿರಬೇಕು 85 ಪ್ಲಸ್. ಸೊ ಒಂದ್ ದಿವಸ ಏನಾದ್ರೆ 85 ಇದ್ರೆ ಇನ್ನೊಂದ್ ದಿವಸ 87 ಬರ್ಬೋದು, ಆಮೇಲೆ 88 ಬರ್ಬೋದು. ಸೊ 85 ಗಿಂತ ಮತ್ತೆ ಕೆಳಗಡೆ 84 82 ಸೊ ಹೋದ್ರೆ ನೋ ಪ್ರಾಬ್ಲಮ್, ಯಾಕಂದ್ರೆ ಮಾರ್ಕ್ಸ್ ಟಫ್ ಇರುತ್ತೆ. ಬಟ್ ಏನಾದ್ರು ನಿಮ್ 70 ಬಿಲೋ ಹೋಯ್ತು ಅಂತಂತಂದ್ರೆ ಪರ್ಸೆಂಟ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ನೋಡಿ. ಓಕೆ, ಸೊ ಆದಷ್ಟು ಪರ್ಸೆಂಟ್ ಅಲ್ಲ ಏನ್ ಮಾಡಿ 85 ಪ್ಲಸ್ ಇಟ್ಕೊಳಕ್ ಟ್ರೈ ಮಾಡಿ. ಏನಾದ್ರು 90 ಪ್ಲಸ್ ಬಂತು ಅಂತಂತಂದ್ರೆ, ಸೊ ಕೋರ್ಸ್ ಯುವರ್ ಎಲಿಜಿಬಲ್. ಓಕೆ, ಸೊ ಎಲಿಜಿಬಲ್ ಅಂತಂತಂದ್ರೆ ಈ ಕಾಂಪಿಟಿಷನ್ಗೆ, ಸೊ ಸದ್ಯಕ್ಕಿರ್ತಕ್ಕಂಥ ಪೋಸ್ಟ್ಸ್ಗೆ ಮತ್ತು ಕಾಂಪಿಟಿಷನ್ಗೆ ಸೊ ನಾವು ಕಾನ್ಫಿಡೆನ್ಸ್ ಆಗಿದೀವಿ ಅಂತ ಅರ್ಥ. ಸೊ ಹತ್ತತ್ರ 87 88 ಬರ್ತಿದ್ರೆ ಒಂಚೂರು ಇನ್ನೂ ಸ್ವಲ್ಪ ವರ್ಕ್ ಮಾಡಕ್ಕೆ ಟ್ರೈ ಮಾಡಿ. ಸೊ ಮಾರ್ಕ್ಸ್ ಹಾಕಿ. ಸೊ ಆಮೇಲೆ ಇನ್ನು ಡೈಲಿ ಎಷ್ಟು ಮಾರ್ಕ್ಸ್ ಕೊಡ್ಬೇಕು. ಸೊ ಈ ಟೈಮಲ್ಲಿ ಅಂತಂದ್ರೆ ಡೈಲಿ ಇನ್ನೂ ಯಾರ್ದು ಪರ್ಸೆಂಟೈಲ್ ಏನಾದ್ರು 85 ಕೆಳಗೆ ಬರ್ತಿದ್ರೆ, ಸೊ ಡೈಲಿ 3 ಮಾರ್ಕ್ಸ್ ಕೊಡಿ. ಸೊ ಇದು ಫುಲ್ ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಮತ್ತು ಅಪಾರ್ಟ್ ಫ್ರಮ್ ದಿಸ್ ಸೆಕ್ಷನಲ್ ಮಾರ್ಕ್ಸ್ ಕೊಡಿ. ಓಕೆ, ಸೆಕ್ಷನಲ್ ಮಾರ್ಕ್ಸ್ ಕೊಡಿ ಕಂಟಿನ್ಯೂಸ್ ಆಗಿ. ಸೊ ಎಲ್ಲಾ ಪ್ರಾಕ್ಟೀಸ್ ಕೂಡ ನಿಮ್ಗೆ ಯಾವಾಗ ವರ್ತ್ ಅನ್ಸುತ್ತೆ ಅಂತಂದ್ರೆ, ಸೊ ಯಾವಾಗ ನೀವು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ನ 78 ಟು 79 80 ಇದೆಲ್ಲ ಮಾಡಿ ಇನ್ನೂ ನಿಮ್ಗೆ ಟೈಮ್ ಉಳಿಯುತ್ತಲ್ಲ, ಅವಾಗ ತುಂಬಾ ವರ್ತ್ ಅನ್ಸುತ್ತೆ. ಇದಾಗಿದ್ದು ನನ್ಗೆ ಎಕ್ಸ್ಪೀರಿಯನ್ಸ್. ನನ್ಗೆ ಇನ್ನೂ ಮೇ ಬಿ 2 ಮಿನಿಟ್ಸ್ ಉಳಿದಿತ್ತು ಸೊ ಎಕ್ಸಾಮ್ ಅಲ್ಲಿ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಇನ್ನೂ 1 to 2 ಮಿನಿಟ್ಸ್ ಉಳಿದಿತ್ತು ನಂಗೆ ರಿಮೈನಿಂಗ್. ಸೊ ಅಷ್ಟು ಈಸಿ ಬರ್ಬೋದು, ಪೇಪರ್ ಈಸಿನೇ ಬರುತ್ತೆ ಅಂತಲ್ಲ. ಸೊ ಮೇ ಬಿ ಡಿಪೆಂಡ್ಸ್ ಆನ್ ಶಿಫ್ಟ್ಸ್. ಓಕೆ, ಸೊ ಯಾವ್ದಕ್ಕೂ ಎಲ್ಲದಕ್ಕೂ ರೆಡಿ ಆಗಿರಿ ಅಷ್ಟೇ. ಪರ್ಸೆಂಟಲ್ಲಿ ಇಟ್ಕೊಳ್ಳಿ, ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿ. ಸೊ ಕನ್ಸಿಸ್ಟೆಂಟ್ ಆಗಿರಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಕನ್ಸಿಸ್ಟೆಂಟ್ ಆಗಿರಬೇಕು ಈ ಟೈಮಲ್ಲಿ. ಸೊ ಎಕ್ಸಾಮ್ ಮುಗಿಯೋವರೆಗೂ, ಕ್ಲಿಯರ್ ಆಗೋವರೆಗೂ, ಜನವರಿ 1 ರಿಸಲ್ಟ್ಸ್ ಬರೋವರೆಗೂ ಕಂಟಿನ್ಯೂಸ್ ಆಗಿರ್ಬೇಕಾಗುತ್ತೆ. ಓಕೆ, ಸೊ ನಾನು ಕೂಡ ಇವಾಗ ಎಸ್ ಬಿ ಐ ಕ್ಲರ್ಕ್ ಮೇನ್ಸ್ ರಿಸಲ್ಟ್ ಬಂತಲ್ಲ, ಸೊ ಎಸ್ ಬಿ ಐ ಕ್ಲರ್ಕ್ ಮೇನ್ಸ್ ರಿಸಲ್ಟ್ ಬರೋವರೆಗೂ ಕನ್ಸಿಸ್ಟೆಂಟ್ ಆಗಿದೆ. ಒಂಚೂರು ಇವಾಗ ಒಂಚೂರು ಬ್ರೇಕ್ ತಗೊಂಡು ಪುಸ್ತಕ ಓದೋದು, ಒಂಚೂರು ನನ್ನ ಹಾಬೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಬಟ್ ಆರ್ ಆರ್ ಬಿ ಪಿ ಒ ಮಾರ್ಕ್ಸ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಏನಂದ್ರೆ ಕನ್ಸಿಸ್ಟೆನ್ಸಿ, ಇವಾಗ ನನ್ ಕಾನ್ಫಿಡೆಂಟ್ ಇತ್ತು ರಿಸಲ್ಟ್ ಬರುತ್ತೆ ಅಂತ. ಯಾವಾಗ, ಸೊ ಮಾರ್ಚ್ ಅಲ್ಲಿ ರಿಸಲ್ಟ್ ಬರಬೇಕಾಗಿತ್ತು. ಓಕೆ, ಸೊ ಅವಾಗ ಕಾನ್ಫಿಡೆಂಟ್ ಇತ್ತು ಬರುತ್ತೆ, ರಿಸಲ್ಟ್ ಕ್ಲಿಯರ್ ಆಗುತ್ತೆ ಅಂತ ಕಾನ್ಫಿಡೆಂಟ್. ಅದಾಗಿಯೂ ಕೂಡ ನಾನು ಸೊ 100% ಯಾವ್ದ್ರ ಮೇಲೂ ನಂಬಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅಂತಂದ್ರೆ, ಸೊ ಅದಾದ್ಮೇಲೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಇದ್ದೆ. ಸೊ ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಡಿಲೇ ಆಯ್ತಲ್ಲ, ಸೊ ಮಾರ್ಚ್ ಇಂದ ನಾನು ಕಂಟಿನ್ಯೂಸ್ ಪ್ರಿಪರೇಷನ್ ಅಲ್ಲೇ ಇದ್ದೆ. ಓಕೆ, ಸೊ ಅದಕ್ಕೋಸ್ಕರ ಏನಾಗುತ್ತೆ, ಸೊ ನಮ್ ಟೈಮ್ ಯಾವಾಗ ಬರುತ್ತೆ, ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಸೆಲೆಕ್ಷನ್ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ ಟೈಮ್ ಬರೋವರೆಗೂ ನಾವು ವೇಟ್ ಮಾಡ್ಬೇಕಾಗುತ್ತೆ. ಸೊ ಪೇಷನ್ಸ್ ಇಂದ ಪ್ರಾಕ್ಟೀಸ್ ಮಾಡಿ. ಸೊ ಹೋಪ್ ಕಳ್ಕೊಬೇಡಿ, ಆಯ್ತಾ. ಸೊ ಎಕ್ಸಾಮ್ ಕ್ಲಿಯರ್ ಆಗೇ ಆಗತ್ತೆ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿ. ನಮ್ ಕರ್ನಾಟಕದಲ್ಲಿ ನಾವೇ ದುಡಿಯಂಗ್ ಆಗೋಣ, ಆಯ್ತಾ. ಸೊ ಅದೇ ನನ್ ಕನ್ಸರ್ನ್ ಇರೋದು ಮೇನು ಇಂಪಾರ್ಟೆಂಟ್ ಆಗಿ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕರ್ನಾಟಕದ ಆಸ್ಪಿರೆಂಟ್ಸ್ ಗಳಿಗೆ ರೀಚ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಮಾಡೋಣ. ಸೊ ನಮ್ ಕರ್ನಾಟಕದಲ್ಲಿ ಸೊ ನಾವೇ ಇಲ್ಲೇ ಇದ್ದು ನಮ್ಮವ್ರಿಗೆ ನಾವೇ ಸೇವೆ ಕೊಡ್ಬೇಕಂತ ಸೊ ಕೆಲಸಗಳನ್ನ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.